ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಅಣ್ಣ, ಏನೋ ಉತ್ಸವ ಅಂತ ಎಲ್ಲ ಮಾತಾಡ್ತಿದ್ರಿ, ಏನಣ್ಣ? ಓ ಅದಾ, ನಮ್ಮ ಮುನ್ಸಮ್ಮಣ್ಣ ಅವರಲ್ಲ, ಅವ್ರ ಬೀಗರು ಜವರೇಗೌಡ ಊರಲ್ಲಿ ಅವ್ರ ಮನೆ ದೇವ್ರ ಉತ್ಸವ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಯಾವ ಊರು? ಮರಳೂರಲ್ಲಿ ಕಣಮ್ಮ. ಅಣ್ಣ, ಉತ್ಸವ ಅಂತ ಎಲ್ಲ ಹೇಳ್ತಿದ್ರಿ, ಯಾವ್ದಾದ್ರು ಹೂವಿನ ಆಡ್ರಿದ್ರೆ ನಂಗೂ ಕೊಟ್ರೆ ಸ್ವಲ್ಪ ಸಹಾಯ ಆಯ್ತದೆ. ಕೊಡಿಸ್ಬೋದಿತ್ತು. ಇದು 2 ದೊಡ್ಡ ಮನೆಗಳ ಸಮಾರಂಭ, ಜೊತೆಗೆ ನಮ್ಮ ಮುನ್ಸಮ್ಮನವ್ರ ಬೀಗರು ಜವರೇಗೌಡರು ಮುಂದಾಳದಲ್ಲಿ ನಡೀತಾ ಇರ್ತಕ್ಕಂಥ ಉತ್ಸವ. ಅರೇಂಜ್ಮೆಂಟ್ ಎಲ್ಲ ಗ್ರ್ಯಾಂಡ್ ಆಗಿರ್ಬೇಕು. ಇದನ್ನೆಲ್ಲ ನಿನ್ ಕೈಲಿ ಮಾಡಕ್ಕಾಗುತ್ತೇನಮ್ಮ? ಅಯ್ಯೋ ಅಣ್ಣ, ನೀವ್ ಕೊಟ್ ನೋಡ್ರಿ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡ್ತೀನಿ ನಾನು. ನೀನು ಈ ತರ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಹೂ ಸಪ್ಲೈ ಮಾಡಿದ್ಯಾ? ಡೆಕೋರೇಷನ್ ಎಲ್ಲ ಮಾಡಿ ಅನುಭವ ಇದೆಯಾ? ಈ ತರ ಫಂಕ್ಷನ್ ಮಾಡಿಲ್ಲ, ಆದ್ರೆ ಅಣ್ಣ ದೊಡ್ಡ ದೊಡ್ಡ ಮದುವೆಗೆಲ್ಲ ನಾನೇ ಹೂ ಕೊಟ್ಟಿವ್ನಿ, ನಾನೇ ಹೋಗಿ ಅಲಂಕಾರ ಕೂಡ ಮಾಡ್ಕೊಟ್ಟಿವ್ನಿ. ನಾನು ಒಬ್ಳೆ ಅನ್ಕೋಬೇಡಿ, ನನ್ನ ಹತ್ರ ಈ ಕೆಲಸ ಮಾಡಕ್ಕೆ ಬಹಳ ಜನ ಹುಡುಗ್ರವ್ರೆ, ಅವ್ರನ್ನ ಕರ್ಕೊ ಬಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಡ್ತೀನಿ. ಸ್ವಲ್ಪ ಮನ್ಸ್ ಮಾಡಿ ಅಣ್ಣ, ನೀವು ಮನ್ಸ್ ಮಾಡಿ ಈ ಆರ್ಡ್ರು ನಂಗೆ ಕೊಟ್ರೆ ನಮ್ಮ ಅವ್ವನ ಕಣ್ಣಿನ ಆಪರೇಷನ್ಗೆ ಸ್ವಲ್ಪ ಸಹಾಯ ಆಯ್ತದೆ. ಅವಳು ನೋಡ್ಕೊಳಕ್ಕೆ ಬೇರೆ ಯಾರು ಇಲ್ಲ, ಒಬ್ಳೇ ಇರೋದು. ನಾನೇನು ನಿರ್ಧಾರ ತಗೊಳಕ್ಕಾಗಲ್ಲ. ಒಂದ್ಸಲ ನಮ್ಮ ಮುನ್ಸಮ್ಮನ ಕೇಳಿ ನೋಡ್ಬಿಡ್ತೀನಿ. ಕೆಲವಮ್ಮ ನಮ್ಮ ಅಣ್ಣನ ಹತ್ರ ಮಾತಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅದೆಲ್ಲ ಇರ್ಲಿ ನೋಡಮ್ಮ, ನಾನು ಮೊದ್ಲೇ ಹೇಳ್ತಿದ್ದೀನಿ, ಇದು ದೊಡ್ಡವ್ರ ಮನೆ ಫಂಕ್ಷನ್, ಏನು ಹೆಚ್ಚು ಕಡಿಮೆ ಆಗ್ಬಾರ್ದು. ಬೇಕಾದ್ರೆ ದುಡ್ಡು ಜಾಸ್ತಿ ತಗೋ, ಆದ್ರೆ ಕೆಲಸ ಚೆನ್ನಾಗಿರ್ಬೇಕು. ಹೊರಗಿನ ಊರಿನ ಡೆಕೋರೇಷನ್ ಎಲ್ಲ ನಾನು ನೋಡ್ಕೋತೀನಿ. ನೀನು ದೇವಸ್ಥಾನ ಡೆಕೋರೇಷನ್ಗೆ, ದೇವ್ರ ಡೆಕೋರೇಷನ್ಗೆ ಮತ್ತೆ ಪೂಜೆಗೆ ಹೂ ಕೊಡು, ಅಷ್ಟು ಸಾಕು. ಆಯ್ತಣ್ಣ, ಸರಿ ಅಣ್ಣ. ಬನ್ನಿ. ನೋಡಮ್ಮ, ಇದು ಅಡ್ವಾನ್ಸು. ಕೆಲಸ ಮುಗಿದ್ಮೇಲೆ ಇನ್ ಮಿಕ್ಕೆಲ್ಲ ಹಣ ಕೊಡ್ತೀನಿ. ಹೂವೆಲ್ಲ ಚೆನ್ನಾಗಿರ್ಬೇಕು. ಅಣ್ಣ, ನಾನ್ ಮಾಡೋ ಅಲಂಕಾರ ನೋಡಿ ನೀವ್ ಮುಂದೆ ಬರೋ ಫಂಕ್ಷನ್ಗೂ ನನ್ಗೆ ಆರ್ಡರ್ ಕೊಡ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ. ಸರಿ ಅಮ್ಮ, ನಾನು ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.